ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಕಮಿಷನ್ ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಸೆಪ್ಟೆಂಬರ್ 1ರಂದು ವರದಿಯನ್ನು ಬಿತ್ತರಿಸಿತ್ತು. ಈಗ ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ರಾಜೀನಾಮೆ ಕೊಟ್ಟರೆ ಸಾಲದು, ಹಗರಣದಲ್ಲಿ ನುಂಗಿರುವ ಹಣವನ್ನ ಸರ್ಕಾರ ಭ್ರಷ್ಟರಿಂದ ವಶಪಡಿಸಿಕೊಳ್ಳಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ಇದಕ್ಕೆ ನಿಮ್ಗೆ ಅವಾಗ 40% ಆಮೇಲೆ 65%. ನಮ್ಮ ನ್ಯೂಸ್ 18 ಕನ್ನಡ ಬಿತ್ತರಿಸಿದ ವರದಿಯ ಒಂದಷ್ಟು ತುಣುಕುಗಳನ್ನು ಸ್ವತಃ ಮುಖ್ಯಮಂತ್ರಿಗಳು ವೀಕ್ಷಣೆಯನ್ನು ಕೂಡ ಮಾಡಿದ್ರು. ಹಾಗಾಗಿ ಮುಖ್ಯಮಂತ್ರಿಗಳು ಅವರ ರಾಜೀನಾಮೆಯನ್ನು ಕೇಳಿದ್ರು. ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಆಗಿದ್ದ ಭ್ರಷ್ಟಾಚಾರದ ಬಗ್ಗೆ ನಿಮ್ಮ ನ್ಯೂಸ್ 18 ಮೊದಲು ವರದಿ ಮಾಡಿತ್ತು. ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿತ್ತು ಅಂತ 2024ರ ಆಗಸ್ಟ್ನಲ್ಲಿ ಸಿಐಡಿ ದಾಳಿ ನಡೆಸಿತ್ತು. 2021-22ನೇ ಸಾಲಿನಲ್ಲಿ ಉದ್ಯಮಿಗಳಿಗೆ ಸಾಲ ನೀಡುವಾಗ ಅಕ್ರಮ ನಡೆದಿದ್ದು 10 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಅಕ್ರಮವಾಗಿ ವರ್ಗಾವಣೆ ಮಾಡಿದ ಆರೋಪದಡಿ ಸಿಐಡಿ ದಾಳಿ ಮಾಡಿತ್ತು. ಈಗ ಯೋಜನೆಗಳ ಸವಲತ್ತು ಒದಗಿಸಲು ರವಿಕುಮಾರ್ 60% ಲಂಚ ಕೇಳುತ್ತಿದ್ದಾರೆ ಅನ್ನೋದನ್ನ ವಿಡಿಯೋ ಸಮೇತ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ವರದಿ ಬಿತ್ತರಿಸಿತ್ತು. ಏಪ್ರಿಲ್ 6ನೇ ತಾರೀಕುವರೆಗೂ ಸರ್ ನಿಮಗೆಲ್ಲ ಹಿಂದಿನ ಫೈಲ್ ಎಲ್ಲ ಕಲೆಕ್ಟ್ ಸರ್. ಎಷ್ಟು ನಿಮಗೆ ಮುಟ್ಟಿದೆ ಸರ್? ಆಮೇಲೆ ಒಮ್ಮೆ 5 ಒಮ್ಮೆ 7 ಇಷ್ಟು ಮುಟ್ಟಿದೆ ಸರ್. ಹಾಂ ಸರ್. ಆಮೇಲೆ ಅಪ್ಡೇಟ್ ಮಾಡಿಲ್ಲ ಸರ್. ನೀವು ಅಂದ್ರೆ ಬಂದೈತಂತ ಹಿಂಗೆ ಹೇಳಿದೆ ಸರ್. ಹಿಂಗೆ ಐತಂತ ನಿಮಗೆಲ್ಲ ಅಪ್ಡೇಟ್ ಮಾಡ್ಬೋದಲ್ಲ. ಆಯಿತು, ನೀವು ಪರ್ಸೆಂಟೇಜ್ ಸ್ವಲ್ಪ ಹೇಳಿದೆ ಸರ್, 60 ಅಂತ ಹೇಳಿದೆ ಸರ್. ಈಗ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ ರವಿಕುಮಾರ್ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಭೋವಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ವೆಂಕಟೇಶ ಸುದ್ದಿಗೋಷ್ಠಿ ನಡೆಸಿ ಭ್ರಷ್ಟಾಚಾರದ ಬಗ್ಗೆ ಗಂಭೀರ ಆರೋಪ ಮಾಡಿದ್ರು. ವಿಪಕ್ಷ ಬಿಜೆಪಿ ನಾಯಕರು ನ್ಯೂಸ್ 18 ವರದಿಯನ್ನೇ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ಧ್ವನಿ ಎತ್ತಿದ್ರು. ಈ ಪ್ರಕರಣ ರಾಜಕೀಯವಾಗಿ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಸಿಎಂ ರವಿಕುಮಾರ್ ರಾಜೀನಾಮೆ ನೀಡುವಂತೆ ಸೂಚನೆ ನೀಡಿದ್ರು. ಇದರ ಬೆನ್ನಲ್ಲೇ ಇದೀಗ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರವಿಕುಮಾರ್ ರಾಜೀನಾಮೆ ನೀಡಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಹಗರಣ ಆಗಿದ್ದಂತೆ ತನಿಖೆ ನಡೆಸಲು ಸಿಎಂಗೆ ರವಿಕುಮಾರ್ ಅರ್ಜಿ. ರಾಜೀನಾಮೆ ಕೊಟ್ಟಿರುವ ರವಿಕುಮಾರ್ ರಾಜೀನಾಮೆ ಪತ್ರದಲ್ಲಿ ಇದೆಲ್ಲ ಷಡ್ಯಂತ್ರ, ತನಿಖೆ ಮಾಡಿಸಿ ಅಂತ ಸಿಎಂಗೆ ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಾನು ಶಿವಮೊಗ್ಗದ ನಿವಾಸಿಯಾದ ಕಾರಣ ನಿಗಮದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ. ನನ್ನ ಅವಧಿಯಲ್ಲಿ ಯಾವುದೇ ಅಕ್ರಮಗಳು ನಡೆದಿಲ್ಲ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ತನಿಖಾ ಸಂಸ್ಥೆಗಳಿಂದ ತನಿಖೆ ನಡೆಸಿ ಎಂದು ರಾಜೀನಾಮೆ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ರವಿಕುಮಾರ್ ರಾಜೀನಾಮೆ ಬೆನ್ನಲ್ಲೇ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಅಂತ ಬಿಜೆಪಿ ನಾಯಕರು ಹರಿಹಾಯ್ದರು. ಇದೊಂದು ರೀತಿ ದುರಹಂಕಾರದ ಸರ್ಕಾರ. ಈ ಸರ್ಕಾರ ಭ್ರಷ್ಟಾಚಾರದಿಂದ ತಾಂಡವವಾಡ್ತಾ ಇದೆ. ಜನ ಶಾಪ ಹಾಕ್ತಾ ಇದ್ದಾರೆ. ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು ಅಂತೀವಿ. ನೀವೇ ಹೇಳಿದ್ರಲ್ಲ 87 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ ನೀವೇ ಹೇಳಿದ್ರಿ ಮುಖ್ಯಮಂತ್ರಿಗಳು. ಈಗ ನಿಗಮದಲ್ಲಿ ರವಿಕುಮಾರ್ ಭ್ರಷ್ಟಾಚಾರ ಮಾಡಿಬಿಟ್ಟು ರಾಜೀನಾಮೆಯನ್ನು ಕೊಟ್ಟರು. ಈ ಸರ್ಕಾರ ಏನೇನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಈ ಒಂದ್ ರೀತಿ ಸರ್ಕಾರ ಏನಾಗಿದೆ ಅಂತ ಹೇಳಿದ್ರೆ ಸೂಕ್ಷ್ಮತೆಯನ್ನು ಕಳ್ಕೊಂಡ್ಬಿಟ್ಟಿದೆ. ಸೊ ಭೋವಿ ನಿಗಮ ಇರ್ಬೋದು, ವಾಲ್ಮೀಕಿ ನಿಗಮ ಇರ್ಬೋದು, ಎಲ್ಲಾ ನಿಗಮಗಳು ಇರ್ಬೋದು. ಈ ನಿಗಮಗಳಿಗೆ ಯಾವಾಗ ಇವರು ಗಂಜಿ ಕೇಂದ್ರ ಅಂತ ತಿಳ್ಕೊಂಡು ಇಂಥವನ್ನೆಲ್ಲ ನೇಮಕ ಮಾಡಿದ್ರು, ಅವರಿಂದ ನಿಗಮದ ಫಲಾನುಭವಿಗಳಿಗೆ ಲಾಭ ಆಗಲಿಲ್ಲ. ಈ ನೇಮಿತ ವ್ಯಕ್ತಿಗಳಿಗೆ ಲಾಭ ಆಯಿತು. ಅಂಡ್ ಯಾರು ಉಪ್ಪು ತಿಂದಿದ್ದಾರೆ ಅವ್ರು ನೀರು ಕುಡಿತಾರೆ, ಅಥವಾ ಅವ್ರ ಹತ್ರ ಜಾಸ್ತಿ ದುಡ್ಡು ಇದ್ರೆ ಕೋಕಾ ಕೋಲಾ ಕುಡಿತಾರೆ. ಬಟ್ ಏನೋ ಕುಡಿಲೇಬೇಕು, ಅವರು ಅನುಭವಿಸ್ತಾರೆ. ವಾಲ್ಮೀಕಿ ನಿಗಮದಲ್ಲಿ ಹಗರಣ ಬಯಲಾದ ಮೇಲೆ ಕೇಂದ್ರ ತನಿಖಾ ಸಂಸ್ಥೆಗಳು ಸಚಿವ ನಾಗೇಂದ್ರ ಅವರನ್ನ ಬಂಧಿಸಿತ್ತು. ಇದರಿಂದ ನಾಗೇಂದ್ರ ಮಂತ್ರಿ ಸ್ಥಾನವನ್ನೇ ಕಳ್ಕೊಂಡ್ರು. ಈಗ ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ತಲೆದಂಡವಾಗಿದೆ. ಆದರೆ ಸರ್ಕಾರ ರವಿಕುಮಾರ್ ರಾಜೀನಾಮೆಗೆ ಸೀಮಿತ ಆಗಬಾರದು. ಸಮಗ್ರ ತನಿಖೆ ನಡೆಸಿ ಲೂಟಿ ಆಗಿರುವ ಹಣವನ್ನೂ ಭ್ರಷ್ಟರಿಂದ ವಸೂಲಿ ಮಾಡೋ ಕೆಲಸ ಮಾಡಬೇಕು. ಹೆಬ್ಬಾಕ ತಿಮ್ಮೇಗೌಡ ಜೊತೆ ಚಿದಾನಂದ ಪಟೇಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಧರ್ಮಸ್ಥಳದ ಬುರುಡೆ ಪ್ರಕರಣ